ಎಲ್ರಿಗೂ ನಮಸ್ಕಾರ. ಶಾಸ್ತ್ರೀಯ ಶಾಸ್ತ್ರ ಚಾನಲ್ನ ವಿಷಯ ಏನಪ್ಪ ಅಂತಂದರೆ ಅದೃಷ್ಟ ದುರಾದೃಷ್ಟ. ಯಾವಾಗಲೂ ನಂಬಿಕೆ ಅನ್ನೋದು ನಾವು ಅಂದುಕೊಂಡಂಥ ಕೆಲಸವನ್ನು ಪೂರ್ತಿಗೊಳಿಸಲು ಸಹಾಯ ಮಾಡುತ್ತೆ. ಅಂದಿನ ದಿನ, ನಕ್ಷತ್ರ ಮತ್ತು ದಿವಸದ ವಿಶೇಷತೆಯು ಆ ದಿವಸದ ಒಂದು ಕೆಲಸ ಮೇಲೆ ಪರಿಣಾಮವನ್ನು ಬೀರುತ್ತೆ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲವೊಂದು ದಿವಸಗಳಲ್ಲಿ ಅಂದ್ಕೊಂಡು ಕೆಲಸ ಕಾರ್ಯ ಪೂರ್ತಿ ಆಗೋದೇ ಇಲ್ಲ. ಆಗ ಆ ಒಂದು ವಿಷಯಕ್ಕೆ ನಾವು ದುರಾದೃಷ್ಟ ಇರಬೇಕು ಅಂತ ಹೇಳಿ ಅನ್ಕೋತೀವಿ. ಆದರೆ ಹಠ ಬಿಡದೆ ಛಲ ಬಿಡದೆ ಸಾಧಿಸಿದಾಗ ಎಂಥ ಕೆಲಸ ಕಾರ್ಯ ಕೂಡ ಆಗುತ್ತೆ ಅನ್ನೋದು ಇನ್ನೊಂದು ನಂಬಿಕೆ. ಯಾವಾಗಲೂ ಧನಾತ್ಮಕ ಚಿಂತನೆ ಹೊಂದಿದ್ದು ಧನಾತ್ಮಕವಾಗಿ ನಡೆದುಕೊಳ್ಳೋದೇ ಜೀವನದಲ್ಲಿ ಮುಖ್ಯ ಉದ್ದೇಶವಾಗಿರಬೇಕು. ಆದರೂ ಕೂಡ ಕೆಲವೊಂದು ನಿಯಮಗಳನ್ನು ಇಲ್ಲಿ ನಾವು ಪಾಲಿಸಲೇಬೇಕು. ಹಾಗೆ ಗಡಿಯಾರಗಳು ಸದಾ ಚಾಲ್ತಿಯಲ್ಲಿರೋ ಹಾಗೆ ನಾವು ನೋಡ್ಕೋಬೇಕು. ಮನೆ ಬಿಂದೆಗಳು ಅಥವಾ ಬಕೆಟು ನೀರನ್ನು ತುಂಬದೆ ಹಾಗೆ ಖಾಲಿ ಬಿಡಬಾರ್ದು. ಅವು ಸದಾ ತುಂಬಿರಬೇಕು. ಹರಿದ ಚಪ್ಪಲಿ, ಹರಿದ ಬಟ್ಟೆಗಳನ್ನು ಎಂದು ಬಳಸಬಾರದು. ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಪ್ರಾರಂಭದಲ್ಲಿ ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ನೋಡಿಕೊಂಡು ನಂತರ ನಾವು ನಮ್ಮ ಕೆಲಸಕ್ಕೆ ಹೋಗಬೇಕು. ತದನಂತರ ಹೋಗುವಾಗ ಶುಭಶಕನದ ಮಾತುಗಳನ್ನೇ ಆಡಬೇಕು. ಇಲ್ಲಿ ಧನಾತ್ಮಕ ಮಾತು ಮತ್ತು ಧನಾತ್ಮಕ ಚಿಂತನೆ ಕೆಲಸವನ್ನು ಪೂರ್ತಿಗೊಳಿಸುತ್ತವೆ. ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ತಾಂಬೂಲನ ಜಗತ್ತು ಹೋಗಬೇಕು. ತಾಂಬೂಲ ತಿನ್ನೋದರಿಂದ ಅದರಲ್ಲಿರೋ ಸತ್ವಗಳು ಮನುಷ್ಯನ ದೇಹಕ್ಕೆ ಒಳ್ಳೆಯದನ್ನು ಮಾಡಲು ಈ ಒಂದು ಅಂಶ ಫಲಕಾರಿಯಾಗುತ್ತೆ. ಕೆಲಸಕ್ಕೆ ಹೋಗುವಾಗ ಆ ಕೆಲಸದ ಬಗ್ಗೆ ಯಾರ ಮುಂದೆ ಕೂಡ ಹೇಳಿಕೊಳ್ಳಬಾರದು. ಕೆಲಸಕ್ಕೆ ಹೋಗುವ ಮುಂಚೆ ದೇವಸ್ಥಾನಕ್ಕೆ ಹೋದರೆ ಅದು ಕೂಡ ಉತ್ತಮವಾದ ಫಲವನ್ನು ಕೊಡುತ್ತದೆ. ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಕೆಲಸಕ್ಕೆ ಮುನ್ನುಗ್ಗಿದಾಗ ಆ ಹಿಡಿದ ಕಾರ್ಯವು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಹಿರಿಯರು ಹೇಳುವಾಗೆ ಕಾಗೆ ಬೆಕ್ಕುಗಳು ಜಗಳಾಡುವುದು ಈ ರೀತಿಯಾಗಿ ಮಾಡೋದರಿಂದ ಮನಸ್ಸಿನಲ್ಲಿ ಗೊಂದಲ ಉಂಟಾಗಿ ಕೆಲಸ ಕೈಗೊಳ್ಳಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ಧನಾತ್ಮಕ ಶಕ್ತಿಗಾಗಿ ನಾವು ಒಳ್ಳೆಯ ಆಲೋಚನೆಯನ್ನೇ ಮಾಡಬೇಕು. ಮನೆಯಲ್ಲಿ 7 ಕುದುರೆ ಓಟದ ಚಿತ್ರ ಅಥವಾ ಬಿಳಿ ಕುದುರೆ ಅಥವಾ ಇಲ್ಲಿ ನಾವು ಸೂರ್ಯನ ಚಿತ್ರವನ್ನು ನೋಡುವುದು ಅತ್ಯವಶ್ಯಕವಾಗಿದೆ. ಇವು ಕೂಡ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ನಗುವ ಬುದ್ಧ, ಕಾಮಧೇನು ಅಂದರೆ ಆಕಳಿಗೆ ಹಾಲು ಕೊಡುತ್ತಿರುವಂಥ ಹಸು, ಈ ಕೂಡ ಮೂರ್ತಿಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದು ತುಂಬ ಶ್ರೇಯಸ್ಕರ. ಅದೇ ರೀತಿಯಾಗಿ ಮನೆಯಿಂದ ಹೊರಗಡೆ ನಾವು ಹೋಗುವ ಮುನ್ನ ತುಳಸಿ ಎಲೆಯನ್ನು ಬಾಯಲ್ಲಿ ಅಗೆದು ಹೋಗುವುದು ತುಂಬ ಶ್ರೇಯಸ್ಕರ. ಕರಿಯದಾದ ಬಟ್ಟೆಯನ್ನು ಆದಷ್ಟು ಒಳ್ಳೆಯ ದಿನ ಅಥವಾ ಶುಭ ದಿನದಲ್ಲಿ ತೊಡಬಾರದು. ಹೊರಗಡೆ ಹೋಗುವ ಮುನ್ನ 1 ಲೋಟ ನೀರು ಅಥವಾ 1 ಲೋಟ ಹಾಲನ್ನು ಸೇವಿಸಿ ಹೋಗಬೇಕು. ಒಳ್ಳೆಯ ಕೆಲಸಕ್ಕೆ ಹೋಗುವ ಮುನ್ನ ದೇವರ ಮುಂದೆ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರವಾಗಿದೆ. ಮತ್ತು ಕರವಸ್ತ್ರದಲ್ಲಿ ಲವಂಗ, ಯಾಲಕ್ಕಿಯನ್ನು ಕಟ್ಟಿಕೊಂಡು ಅದನ್ನು ಹತ್ತಿರದಲ್ಲಿಟ್ಟುಕೊಳ್ಳೋದು ಶ್ರೇಯಸ್ಕರ. ಹೊರಗಡೆ ಹೋಗುವ ಸಮಯದಲ್ಲಿ ಪಂಚಾಮೃತ, ಹಾಲು, ತುಪ್ಪ ಈ ರೀತಿಯಾದ ವಸ್ತುಗಳನ್ನು ಸೇವಿಸುವುದು ಶ್ರೇಯಸ್ಕರ. ಅಂದುಕೊಂಡ ಕೆಲಸವು ನೆರವೇರುವಲ್ಲಿ ಒಂದು ಇಡಿಯಾದ ತೆಂಗಿನಕಾಯಿಯನ್ನು ದೇವರ ಮುಂದಿಟ್ಟು ಬೇಡಿಕೊಂಡು ಹೋಗಬೇಕು. ಕೆಲವೊಂದು ಬದಲಾವಣೆ ಮಾಡಿಕೊಂಡು ಜೀವನದಲ್ಲಿ ನಾವು ನಡೆದಿದ್ದೇ ಆದರೆ ಅಂದುಕೊಂಡ ಕೆಲಸ ಕಾರ್ಯವು ಯಶಸ್ಸು ಸಿಗಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಒಳ್ಳೆಯ ಕಾರ್ಯಕ್ಕೆ ಸಾಗುವ ಮುನ್ನ ಒಳಿತು ಕೆಡುಕುಗಳನ್ನು ವಿಚಾರಣೆ ಮಾಡಬೇಕು. ಯಾವುದೋ ಒಂದು ಕೆಲಸವಿರಲಿ, ಅವಸರ ಪಡದೆ ನಿಧಾನವಾಗಿ ಯೋಚಿಸಿದ್ದಲ್ಲಿ ಅದು ಪೂರ್ಣಗೊಳ್ಳುತ್ತದೆ, ಯಶಸ್ಸು ಕೂಡ ದೊರೆಯುತ್ತದೆ. ಕೆಲವು ನಿಯಮಗಳು, ಕಟ್ಟೋಲೆಗಳು ಒಳ್ಳೆಯ ಯಶಸ್ಸಿನ ಮಾರ್ಗವನ್ನು ಪಡೆಯಲು ಸಹಾಯ ಮಾಡುವುದು ಖಂಡಿತ ಸಾಧ್ಯ. ಅಳೆದು ತೂಗಿ ಇಲ್ಲಿ ನಡೆದುಕೊಂಡಾಗ ಜೀವನವು ಸುವರ್ಣಮಯವಾಗುವುದು ಸಂಶಯವಿಲ್ಲ. ಇಂತಹ ನಮ್ಮ ಹೆಮ್ಮೆಯ ಪರಂಪರೆಯನ್ನು ಉಳಿಸೋಣ, ಹಾಗೆ ಬೆಳೆಸೋಣ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ. ನೀವು ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.